ಅಭ್ಯರ್ಥಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಆನ್ ಮಾಡಿಲ್ಲ. ತೀರ್ಮಾನ ಮಾಡಿದ ಅಭಿಪ್ರಾಯ ಮುಖ್ಯಮಂತ್ರಿಗಳು ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾವು ಪಾರ್ಟಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಈ ಬಾರಿ ಮೈತ್ರಿ ಕೋಲಾರದಲ್ಲಿ ವರ್ಕೌಟ್ ಆಗುತ್ತಾ ಸರ್? ಸರ್ ರಾಜ್ಯದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದಲ್ಲಿ ನನಗೆ ಅನುಭವ ನಾವು ಪಕ್ಷಕ್ಕೆ ಬದಲಾಗಿದ್ದೇವೆ. ತೀರ್ಮಾನ ಮಾಡಿದ್ರೆ ನಮ್ಮದು ಸರ್ ಒಟ್ಟು ಯಾವುದು ಕೂಡ ಅನಾವಶ್ಯಕ ಇಲ್ಲ. ಸರ್ ಒಟ್ಟು ಲೋಕ ಕ್ಷೇತ್ರದಲ್ಲಿ 60,000 ಲೀಡ್ ಕೊಟ್ಟರೆ ಚೇರ್ ಗಟ್ಟಿ ಅಂತ ಮಾತಾಡ್ತಾರೆ ಸರ್ ಒಟ್ಟು ಲೋಕಸಭಾ ಚುನಾವಣೆಯಲ್ಲಿ ಸರ್ ಪರಿಸ್ಥಿತಿ ಸರ್ ತಮ್ಮ ಪಕ್ಷದ ಪರಿಸ್ಥಿತಿ ಸರ್ ಮುಖ್ಯಮಂತ್ರಿಗಳ ಪಾಲಿಗೆ ನನಗೆ ಗೊತ್ತಿದ್ದಾರೆ, ಅವ್ರು ಬರ್ತಾರೆ. ಅವ್ರು ಸರ್ ಈ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಪರಿಸ್ಥಿತಿ ಸರ್ ದೇಶಾದ್ಯಂತ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಸುತ್ತಾ ಇದ್ರೆ ಸರ್ ಮುಖ್ಯಮಂತ್ರಿಗಳಿಗೆ ತಾವು ಬಹಳ ಅತ್ಯಾಪ್ತ ಗೆಲ್ತೇವೆ ಅಂತ ಕೋಲಾರದಲ್ಲಿ ಮುನಿಯಪ್ಪ ಫ್ಯಾಕ್ಟರಿ ಏನಾಗಬಹುದಾಗ ಮುನಿಯಪ್ಪನವರ ನಾವೆಲ್ಲರೂ ಒಟ್ಟಿಗೆ ಇರಲೇಬೇಕು. ಮಾತುಕತೆ ನಡೆಸಿದ್ರಿ ಸರ್? ಮಾತುಕತೆ ಏನ್ ಮಾತುಕತೆ? ಕಾಂಗ್ರೆಸ್ನವರು ಕಾಂಗ್ರೆಸ್ ಜೆಂಡಾ ಕೈಗಿಟ್ಕೋಬೇಕು, ಕೈಗೆ ಓಟ್ ಕೊಡಿ ಅಂತ ಕೇಳಿಲ್ಲ. ಕತೆ ಬಲಗೈ ಸಮಾಜಕ್ಕೆ ಅಭ್ಯರ್ಥಿಗೆ ಕೆಳಗೆ ಹೊಳಗೆ ಏನಿಲ್ಲ. ಕಾಂಗ್ರೆಸ್ ಕರೆಕ್ಟ್. ನಿಮ್ಮ ಅಭಿಪ್ರಾಯಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಮನ್ನಣೆ ಕೊಡಬಹುದಿತ್ತು. ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ಇದೆಲ್ಲ ನಮ್ಮ ಅಭಿಪ್ರಾಯವೇ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದು ಯಾವುದು ಅಭಿಪ್ರಾಯ ತಿಳ್ಕೊಂಡ್ರೆ ನಾವು ಕಾಂಗ್ರೆಸ್ಸಿಗರ ತೀರ್ಮಾನ ಮಾಡಿದ್ದಾರೆ, ಆದ್ಮೇಲೆ ಮತ್ತೆ ವ್ಯಾಖ್ಯಾನ ಮಾಡಿದ್ರೆ ಕಾಂಗ್ರೆಸ್ಸಿಗರಾಗಲ್ಲ. ಕಾಂಗ್ರೆಸ್ ಸರ್ ಪ್ರಚಾರ ತೊಡಸ್ಕೊಳ್ತೀರಿ ಸರ್ ಇವತ್ತಿನ ಕೋಲಾರದಲ್ಲಿ? ಬಂದಿದ್ದೀನಲ್ಲ, ಅದೇ ಕೆಲಸವಾಗಿ ಎಷ್ಟು ದಿನ ಅನಾರೋಗ್ಯ ಇತ್ತು ತಮಗೆ ಅಂತ ಹೇಳ್ತಾರೆ? ಚೆನ್ನಾಗಿದ್ದೀನಿ, ಸ್ವಲ್ಪ ಬೆನ್ನೋವಿತ್ತು, ಟ್ರೀಟ್ಮೆಂಟ್ ತಗೊಂಡು. ಅಭ್ಯರ್ಥಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಆನ್ ಮಾಡಿಲ್ಲ. ತೀರ್ಮಾನ ಮಾಡಿದ ಅಭಿಪ್ರಾಯ ಮುಖ್ಯಮಂತ್ರಿಗಳು ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾವು ಪಾರ್ಟಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಈ ಬಾರಿ ಮೈತ್ರಿ ಕೋಲಾರದಲ್ಲಿ ವರ್ಕೌಟ್ ಆಗುತ್ತಾ ಸರ್? ಸರ್ ರಾಜ್ಯದಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದಲ್ಲಿ ನನಗೆ ಅನುಭವ ನಾವು ಪಕ್ಷಕ್ಕೆ ಬದಲಾಗಿದ್ದೇವೆ. ತೀರ್ಮಾನ ಮಾಡಿದ್ರೆ ನಮ್ಮದು ಸರ್ ಒಟ್ಟು ಯಾವುದು ಕೂಡ ಅನಾವಶ್ಯಕ ಇಲ್ಲ. ಸರ್ ಒಟ್ಟು ಲೋಕ ಕ್ಷೇತ್ರದಲ್ಲಿ 60,000 ಲೀಡ್ ಕೊಟ್ಟರೆ ಚೇರ್ ಗಟ್ಟಿ ಅಂತ ಮಾತಾಡ್ತಾರೆ ಸರ್ ಒಟ್ಟು ಲೋಕಸಭಾ ಚುನಾವಣೆಯಲ್ಲಿ ಸರ್ ಪರಿಸ್ಥಿತಿ ಸರ್ ತಮ್ಮ ಪಕ್ಷದ ಪರಿಸ್ಥಿತಿ ಸರ್ ಮುಖ್ಯಮಂತ್ರಿಗಳ ಪಾಲಿಗೆ ನನಗೆ ಗೊತ್ತಿದ್ದಾರೆ, ಅವ್ರು ಬರ್ತಾರೆ. ಅವ್ರು ಸರ್ ಈ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಪರಿಸ್ಥಿತಿ ಸರ್ ದೇಶಾದ್ಯಂತ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಸುತ್ತಾ ಇದ್ರೆ ಸರ್ ಮುಖ್ಯಮಂತ್ರಿಗಳಿಗೆ ತಾವು ಬಹಳ ಅತ್ಯಾಪ್ತ ಗೆಲ್ತೇವೆ ಅಂತ ಕೋಲಾರದಲ್ಲಿ ಮುನಿಯಪ್ಪ ಫ್ಯಾಕ್ಟರಿ ಏನಾಗಬಹುದಾಗ ಮುನಿಯಪ್ಪನವರ ನಾವೆಲ್ಲರೂ ಒಟ್ಟಿಗೆ ಇರಲೇಬೇಕು. ಮಾತುಕತೆ ನಡೆಸಿದ್ರಿ ಸರ್? ಮಾತುಕತೆ ಏನ್ ಮಾತುಕತೆ? ಕಾಂಗ್ರೆಸ್ನವರು ಕಾಂಗ್ರೆಸ್ ಜೆಂಡಾ ಕೈಗಿಟ್ಕೋಬೇಕು, ಕೈಗೆ ಓಟ್ ಕೊಡಿ ಅಂತ ಕೇಳಿಲ್ಲ. ಕತೆ ಬಲಗೈ ಸಮಾಜಕ್ಕೆ ಅಭ್ಯರ್ಥಿಗೆ ಕೆಳಗೆ ಹೊಳಗೆ ಏನಿಲ್ಲ. ಕಾಂಗ್ರೆಸ್ ಕರೆಕ್ಟ್. ನಿಮ್ಮ ಅಭಿಪ್ರಾಯಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಮನ್ನಣೆ ಕೊಡಬಹುದಿತ್ತು. ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ಇದೆಲ್ಲ ನಮ್ಮ ಅಭಿಪ್ರಾಯವೇ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದು ಯಾವುದು ಅಭಿಪ್ರಾಯ ತಿಳ್ಕೊಂಡ್ರೆ ನಾವು ಕಾಂಗ್ರೆಸ್ಸಿಗರ ತೀರ್ಮಾನ ಮಾಡಿದ್ದಾರೆ, ಆದ್ಮೇಲೆ ಮತ್ತೆ ವ್ಯಾಖ್ಯಾನ ಮಾಡಿದ್ರೆ ಕಾಂಗ್ರೆಸ್ಸಿಗರಾಗಲ್ಲ. ಕಾಂಗ್ರೆಸ್ ಸರ್ ಪ್ರಚಾರ ತೊಡಸ್ಕೊಳ್ತೀರಿ ಸರ್ ಇವತ್ತಿನ ಕೋಲಾರದಲ್ಲಿ? ಬಂದಿದ್ದೀನಲ್ಲ, ಅದೇ ಕೆಲಸವಾಗಿ ಎಷ್ಟು ದಿನ ಅನಾರೋಗ್ಯ ಇತ್ತು ತಮಗೆ ಅಂತ ಹೇಳ್ತಾರೆ? ಚೆನ್ನಾಗಿದ್ದೀನಿ, ಸ್ವಲ್ಪ ಬೆನ್ನೋವಿತ್ತು, ಟ್ರೀಟ್ಮೆಂಟ್ ತಗೊಂಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.